ಕರ್ತನಾಮದಲ್ಲಿ ಸ್ತೋತ್ರ. ಕರ್ತನಿಗೆ ಶುಭ. ನಾವೆಲ್ಲರೂ ದೇವರ ಸನ್ನಿಧಿಯಲ್ಲಿ ಬಹು ವೇದನೆ ಅನುಭವಿಸಬೇಕು, ಕಣ್ಣೀರು ಸುರಿಸಬೇಕು. ಏಕೆಂದರೆ ದೇವರು ನಮಗೆ ಮತ್ತೆ ಶುಭ ದಿನ ಕೊಟ್ಟಿದ್ದಾರೆ. ಆನಂದದಿಂದ ನಾವು ಇರಬೇಕು ಅಂತ ದೇವರೆಷ್ಟೋ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಾರೆ. ಇಂದಿನ ದಿವಸ ದೇವರು ನಮ್ಮನ್ನು ಪ್ರೀತಿಸಿ ಇಷ್ಟು ಒಳ್ಳೆಯ ಆರೋಗ್ಯ ಕೊಟ್ಟಿದ್ದಾರೆ. ಅದಕ್ಕಾಗಿ ದೇವರಿಗೆ ಶುಭ ಸ್ತೋತ್ರ. ಈಗ 15ನೇ ಅಧ್ಯಾಯ 10ನೇ ವಚನ ಲೂಕ ಸುವಾರ್ಥ ಧ್ಯಾನ ಮಾಡೋಣ. ನೋಡ್ರಿ, ನೆರೆಯವರನ್ನು ಕೂಡಿಸಿ ಕಳೆದುಕೊಂಡು ಹೋದ ಪಾವಲೆ ಸಿಕ್ಕಿತಂತೆ. ನನ್ನ ಸಂಗಡ ಸಂತೋಷಿಸಿ ಎಂದು ಹೇಳಲಲ್ಲವೇ? ಅದರಂತೆ ಒಬ್ಬ ಪಾಪಿ ದೇವರ ಕಡೆಗೆ ತಿಳಿದುಕೊಳ್ಳ ವಿಷಯದಲ್ಲಿ ದೇವದೂತರ ಮುಂದೆ ಸಂತೋಷವಾಗುವುದೆಂದು ನಾನು ಹೇಳುತ್ತೇನೆ. ಈಗ ಪಾವಲೆ ಸಿಕ್ಕಿತು, ನೀನು ದೀಪವನ್ನು ಹಚ್ಚಿದ್ದೀಯಾ, ಕಸ್ಟಮರ್ಗೆ ತಗೊಂಡಿದ್ದೀಯಾ, ಅದನ್ನು ಎಲ್ಲ ಕ್ಲೀನ್ ಮಾಡಿ ಪಾವಲೆ ಸಿಕ್ತು, ಸಂತೋಷಿಸ್ತೀಯ. ಹಂಗ ಸಂತೋಷಿಸಿದಾಗ ಒಬ್ಬ ಪಾಪಿ ವಿಷಯದಲ್ಲಿ ದೇವರ ಕಡೆಗೆ ತಿರುಗಿಕೊಳ್ಳಲೇಗ ಅಂಥ ಸಂತೋಷ, ದೇವದೂತರಲ್ಲಿ ಸಂತೋಷ, ನೆರೆಯವರಲ್ಲಿ ಸಂತೋಷ, ಸಭೆಯಲ್ಲಿ ಸಂತೋಷ, ಸಭೆಯಲ್ಲಿರುವ ಎಲ್ಲರಿಗೆ ಎಷ್ಟು ಆನಂದ, ಸಂತೋಷ, ಸಮಾಧಾನ. ಹೀಗಿರುವಾಗ ಒಬ್ಬ ಪಾಪಿ ವಿಷಯದಲ್ಲಿ ಇಷ್ಟು ಸಂತೋಷವಾಗಿರಬೇಕಂದ್ರೆ ಆತ್ಮಕ್ಕೆ ಸಾವಿಲ್ಲ. ಈ ಆತ್ಮ ದೇವರ ಹತ್ರದ್ರೂ ಇರಬೇಕು. ಯುಗಗಳು ದೇವರ ಹತ್ರ ಸ್ತುತಿಸಬೇಕು, ಆರಾಧಿಸಬೇಕು, ಘನಪರಿಸಬೇಕು, ಮಹಿಮಪರಿಸಬೇಕು. ಇನ್ನೊಂದು, ನರಕದಲ್ಲಿ ಆತ್ಮಕ್ಕೆ ಸಾವಿಲ್ಲ. ಅದು ವೇದನೆ ಪಡುತ್ತಾ ಇರಬೇಕು. ಅದಕ್ಕಾಗಿ ತಾನೇ ಯೇಸು ಕ್ರಿಸ್ತನು ಶಿಲುಬೆ ಹತ್ತಿದ್ದು, ರಕ್ತ ಸುರಿಸಿದ್ದು, ಪ್ರಾಣ ಕೊಟ್ಟಿದ್ದು. ಈಗ 15ನೇ ಅಧ್ಯಾಯದಲ್ಲಿ ಇಬ್ಬರು ಮಕ್ಕಳು ಇದ್ದಾರೆ. ಇಬ್ಬರು ಮಕ್ಕಳು ನೋಡ್ರಿ, ಇಬ್ಬರು ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂದರೆ, ನನಗೆ ಹೊಲದಲ್ಲಿ ಭಾಗ ಕೊಡು ಅಂತಂದು ಹೇಳಿದ್ದಾರೆ. ಭಾಗ ಕೊಡು ಅಂತಂದು ಹೇಳಿದಾಗ ಭಾಗವನ್ನು ತೆಗೆದುಕೊಂಡು ದೂರ ದೇಶಕ್ಕೆ ಹೋಗಿ 16 ಓದ್ತೀನಿ, ತನ್ನ ಹೊಲಗಳಿಗೆ ಕಳಿಸಿಕೊಳ್ಳಿದನು. ಹೀಗಾಗಿ ಅವನು ಹಂದಿಯನ್ನು ತಿನ್ನುತ್ತಿದ್ದ ಕಾಯಿಗಳನ್ನು ತಿಂದು ಹಸಿವನ್ನು ತೀರಿಸಿಕೊಂಡ. ಒಬ್ಬನೊಬ್ಬ ಮನುಷ್ಯನಿಗೆ ಇಬ್ಬರು ಮಕ್ಕಳಿದ್ದರು. ಕಿರಿಯವನು ಅಪ್ಪ ಆಸ್ತಿಯಲ್ಲಿ ಭಾಗ ಕೊಡಂದ. ಭಾಗ ಕೊಟ್ಟ. ವ್ಯಾಪಾರ ಮಾಡಿ ಅದನ್ನೆಲ್ಲ ಹಾಳು ಮಾಡಿಕೊಂಡ ಮೇಲೆ ಸೂಳೆಗಳಿಗೆ ಹೋಗಿ ಎಲ್ಲ ಖರ್ಚು ಮಾಡಿಕೊಂಡು ದುಡ್ಡೆಲ್ಲ ಆದಮೇಲೆ ಹಂದಿ ತಿನ್ನುವ ಹೊಟ್ಟನ್ನು ತಿನ್ನುತ್ತಿದ್ದಾನೆ. ಈ ಹಂದಿ ತಿನ್ನುವ ಹೊಟ್ಟನ್ನು ತಿನ್ನುವಾಗ ಬುದ್ಧಿ ಬಂದಿತು, ಜ್ಞಾನ ಬಂದಿತು. ನಾನು ಎದ್ದು ನನ್ನ ತಂದೆ ಬಳಿಗೆ ಹೋಗಿ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿ ನಿನ್ನ ಮುಂದೆ ಪಾಪ ಮಾಡಿದ್ದೇನೆ. ಇನ್ನು ನಾನು ನಿನ್ನ ಮಗನನಿಸಿಕೊಳ್ಳ ಯೋಗ್ಯನಲ್ಲ, ನಿನ್ನ ಮಗ ಅನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಅಂತ ಡಿಕ್ಲೇರ್ ಮಾಡಿಕೊಂಡು ತಂದೆ ಹತ್ತಿರಗೆ ಹೋಗಿ ತಂದೆನ ಅಪ್ಪಿಕೊಂಡು ದೀನತ್ವ ತಗ್ಗಿಸಿಕೊಂಡ. ಆದರೆ ತಂದೆ ಪ್ರೀತಿ ಅಂಥದ್ದು. ಉಂಗುರ ಕೊಟ್ಟ, ಜೋಡನ್ನು ತೊಳಗಿಸಿದ. ಸತ್ತು ಹೋದ ನನ್ನ ಮಗನು ಬಂದಿದ್ದಾನೆ, ಸತ್ತು ತಿರುಗಿ ಬಂದಿದ್ದಾನೆ. ಸತ್ತು ಹೋದ ನನ್ನ ಮಗ ತಿರುಗಿ ನನ್ನಂತ ಬಂದಿದ್ದಾನೆ ಅಂತಂದು ಹೇಳ್ತಾ ಇದ್ದಾನೆ. ತಂದೆಗೆ ಎಷ್ಟು ಸಂತೋಷ. ಒಂದು ಪಾಪಿ ವಿಷಯದಲ್ಲಿ ದೇವದೂತರ ಸಂಗಡ ಒಪ್ಪಿಸಿಕೊಳ್ತಾನಂದರೆ ದೇವರು ಎಷ್ಟು ಆನಂದ, ಎಷ್ಟು ಸಂತೋಷ. ಒಂದು ಪಾವಲೆ ವಿಷಯದಲ್ಲಿ ನಾವು ಎಷ್ಟು ₹1 ಇದ್ದರೆ ಎಷ್ಟು ಹುಡುಕ್ತೀವಿ, ಹುಡುಕಿ ಸಿಗೋ ತನಕ ನಾವು ಎಷ್ಟು ವೇದನೆ ಇರುತ್ತೆ ನಮ್ಮ ಹೃದಯ. ಆದರೆ ಆತ್ಮಕ್ಕೆ ಸಾವಿಲ್ಲ. ಈ ಆತ್ಮ ಬಹು ವೇದನೆಯಿಂದ ನರಕದಲ್ಲಿ ಆದರೂ ಇರಬೇಕು, ದೇವರ ಹತ್ರ ಆದರೂ ಇರಬೇಕು. ಇದು ನಾವು ಜ್ಞಾಪಕವಿಟ್ಕೋಬೇಕು.
ಏಕೆಂದರೆ ಅದಕ್ಕಾಗಿ ಯೇಸು ಕ್ರಿಸ್ತನು ಪ್ರಾಣ ಕೊಟ್ಟಿದ್ದಾನೆ, ರಕ್ತ ಸುರಿಸಿದ್ದಾನೆ. ಮಾರು ಮನಸ್ಸು ಹೊಂದುವ ಒಂದು ಪಾಪಿ ವಿಷಯದಲ್ಲಿ ಎಷ್ಟೋ ದೇವರು ಕೃಪೆ ತೋರಿಸಿದ್ದಾರೆ. 16ನೇ ಅಧ್ಯಾಯ 10ನೇ ವಚನ ನೋಡಿದರೆ, ಮಿಕ್ಕಿಲಿ ಸ್ವಲ್ಪದಲ್ಲಿ ನಂಬಿಕಸ್ತನು ನೋಡ್ತಾ ಇದ್ದಾನಂತೆ ದೇವರು. ಮಿಕ್ಕಿಲಿ ಸ್ವಲ್ಪದರಲ್ಲಿ ನಂಬಿಕಸ್ತನಾಗಿ ಇರುವವನಿಗೆ ನಾಳೆ ಎಷ್ಟು ವಿಷಯದಲ್ಲಿ ನಂಬಿಕಸ್ತನಾಗಿರ್ತಾನೆ ಅಂತಂದು ದೇವರು ಲೆಕ್ಕ ಹಾಕ್ತಾರಂತೆ. ಇಬ್ಬರ ಯಜಮಾನರನ್ನು ಸೇವಿಸಲಾರರು, ಇಬ್ಬರ ಯಜಮಾನರನ್ನು ಸೇವಿಸಲಾರರು. ಇಬ್ಬರ ಯಜಮಾನರನ್ನು, ಒಬ್ಬನು ಸಿರಿ, ಇನ್ನೊಬ್ಬನು ದೇವರು. ಎರಡೇ ಎರಡು. ಸಿರಿಯಾದರೂ ಇರ್ಬೋದು, ದೇವರ ಹತ್ರ ಆದರೂ ಇರ್ಬೋದು. ಸಿರಿ ಏನು ಮಾಡುತ್ತೆ? ನರಕಕ್ಕೆ ಒಯ್ಯುತ್ತೆ. ದೇವರೇನು ಮಾಡ್ತಾನೆ? ಈಗಗಳು ದೇವರ ಸಂಗಡ ಇರ್ತಾಕೆ ಕೃಪೆ ತೋರಿಸ್ತಾನೆ. ಯೇಸು ಕ್ರಿಸ್ತನನ್ನು ಸೇವಿಸುವಾಗ, ಪ್ರೀತಿಸುವಾಗ, ನನ್ನ ಮಗನೇ ಬಾ, ಮತ್ತೆ ನಿನಗೆ ಜೋಡು ತೊಡಿತೀನಿ, ಮತ್ತೆ ನಿನಗೆ ಪ್ರೀತಿ ತೋರಿಸ್ತೀನಿ, ಸತ್ತು ಬದುಕಿದೀಯಾ ಅಂತ ದೇವರ ಪ್ರೀತಿ ತೋರಿಸ್ತಾನೆ. ಮಗ ಮಾಡಿದ ತಪ್ಪು, ಅದೇ ತಂದೆ ಅಪ್ಪಿಕೊಂಡು ಬಿಟ್ಟುಬಿಟ್ನ? ಬಿಟ್ಟಿಲ್ಲ. ದೇವರ ಪ್ರೀತಿ ತೋರಿಸಿದ. ಈಗ ನೋಡ್ರಿ, ಮಹಾಭಾಗ್ಯವೊಂದು ಎನಿಸಿಕೊಳ್ಳುವ ಮನುಷ್ಯ ಜೀವಿತ ಹೇಗೆ ಹಾಳಾಗಿ ಹೋಗ್ತಾ ಇದೆ. ಹೆಂಗೆ ಜೀವಿಸಬೇಕು? ಮಹಾಭಾಗ್ಯ. ಈ ಮನುಷ್ಯನ ಜೀವಿತ ಮಹಾಭಾಗ್ಯವಾಗಿ ಜೀವಿಸಬೇಕು. ರೋಗ, ಭಯ, ಶ್ರಮೆಗಳು, ಎಷ್ಟು ಹೋರಾಟ, ಸೈತಾನನು ಸ್ವಲ್ಪ ಸಮಯವೆಂದು ಹಿಂಬಾಲಿಸಿ ಓಡಿಸಿ 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 ಹಿಡಿದು ಹಾಕ್ತಾ ಇದ್ದಾನೆ. ಬಾನಿಸರಾಗಿ ಮಾಡ್ಕೊತಾ ಇದ್ದಾನೆ, ಬಂದಿಯಾಗಿ ಮಾಡ್ತಾ ಇದ್ದಾನೆ. ಅದನ್ನು ಗಮನವಿಡಬೇಕು. ಒಂದೇ ಸಲ ಏನೂ ಆಗಲ್ಲ ನಿಮಗೆ. ಸ್ವಲ್ಪ 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 ಒಂದು ದಿನ ಪ್ರಾರ್ಥನೆ ಮಾಡಲಿಲ್ಲ ಅಂದರೆ ನಿಮಗೆ ಗೊತ್ತಾಗ್ಬಿಡುತ್ತೆ, ಓಹೋ ಇದು ನನ್ನ ಆತ್ಮೀಯದಲ್ಲಿ ನನ್ನ ಬಲ ಚಾಲದು, ಆತ್ಮಕ್ಕೆ ಬಲ ಚಾಲದು. ಶರೀರಕ್ಕೆ ಬಲ ಚಾಲದು, ಆತ್ಮ ಸಿದ್ಧವೇ, ಶರೀರಕ್ಕೆ ಆದರೆ ಬಲ ಸಾಲದು. ಹಾಗೆ ಮಹಾಭಾಗ್ಯವಾಗಿ ಇರಬೇಕಾದ ಮನುಷ್ಯ ಜೀವಿತ ಭಾರಭರಿತವಾಗಿ ಹೋಗಿದೆ. ಎಲ್ಲ ರೋಗದಲ್ಲಿ, ಭಯದಲ್ಲಿ, ಕಳವಳ. ಏಕೆ ಅಂತ ಆಜ್ಞೆ ಅತಿಕ್ರಮಿಸುವುದೇ ಪಾಪ. ಆಜ್ಞೆ ಅತಿಕ್ರಮಿಸಿದ್ದಾನೆ. ಅದಕ್ಕಾಗಿ 2 ಆಜ್ಞೆ ಕೊಟ್ಟಿದ್ದಾನೆ ದೇವರು. ಒಂದು, ನೀ ಪೂರ್ಣ ಉದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಶಕ್ತಿಯಿಂದ ದೇವರನ್ನು ಪ್ರೀತಿಸು, ದೇವರನ್ನು ಆರಾಧಿಸು, ದೇವರನ್ನು ಮಹಿಮೆಪಡಿಸು. ಇನ್ನೊಂದು, ನಿನ್ನ ನೆರೆಯವರನ್ನು ಪ್ರೀತಿಸು ಅಂತಂದು ಹೇಳಿದ್ದಾನೆ. ಹೀಗೆ ಆ ಹುಡುಗ ಅಪ್ಪನನ್ನು ಅಪ್ಪಿಕೊಂಡು ಪರಲೋಕಕ್ಕೆ ನಾನು ಪಾಪ ಮಾಡಿದ್ದೇನೆ, ಇಬ್ಬರೇ ಯಜಮಾನರ ಮೇಲೆ ನಾವು ಸೇವಿಸಬಾರದು. ಒಂದು ದೇವರನ್ನು, ಇನ್ನೊಂದು ಸಿರಿ, ಇನ್ನೊಂದು ದೇವರನ್ನು ಪ್ರೀತಿಸುವಾಗ ನಿಮಗೆಲ್ಲ ಸಿಗುತ್ತೆ. ನಿತ್ಯ ಜೀವ ಸಿಗುತ್ತೆ, ಆತ್ಮಕ್ಕೆ ಶಾಂತಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ. ಇಬ್ಬರು ಯಜಮಾನರನ್ನು ಸೇವಿಸಲಾರದಾಗಿ ಇಂದಿನ ದಿವಸ ರಕ್ಷಣೆ, ಇವತ್ತೇ ರಕ್ಷಣೆ. ಇದೇ ಅನುಕೂಲವಾದ ಸಮಯ. ರಕ್ಷಣೆ ಪಡಿಬೇಕಂದ್ರೆ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಒಪ್ಪಿಸಬೇಕು. ನಿನ್ನ ಪಾಪಗಳನ್ನು ಒಪ್ಪಿಸ್ಕೋಬೇಕು. ಯಾವಾಗ ನಿನ್ನ ಪಾಪಗಳನ್ನು ಒಪ್ಪಿಸ್ಕೊಂಡ್ರೆ ನಿನಗೆ ರಕ್ಷಣೆ ಸಿಗುತ್ತೆ. ಆ ರಕ್ಷಣೆ ಆನಂದ, ಸಂತೋಷ, ಸಮಾಧಾನ
ಒಂದು ಪಾಪಿ ವಿಷಯದಲ್ಲಿ ದೇವದೂತರಲ್ಲಿದ್ದಲ್ಲಿ ದೇವರು ನಮ್ಮನ್ನು ಸಂತೋಷ ಪಡ್ತಾರಂತೆ. ದೇವರ ದೂತರ ಮುಂದೆ ಈ ನನ್ನ ಮಗ ಅಂತಂದು ಆನಂದ ಪಡ್ತಾರಂತೆ. ಯಾಕೆ ಸೃಷ್ಟಿ ಯಾವತ್ತೂ ಏಕಗ್ರೀವೆಯಾಗಿ ಪ್ರಸವ ವೇದನೆ ಹೊಂದ್ತಾ ಇದೆ ಅಂದರೆ ರಕ್ಷಣೆ ಹೊಂದಬೇಕು ಅಂತ, ರಕ್ಷಣೆ ಪಡೀಬೇಕು ಅಂತ. ಆದರೆ ಸಮಯ ಸ್ವಲ್ಪ ಇದೆ ಅಂತಂದು ಸೈತಾನನ ಏನು ಮಾಡ್ತಾನೆ, ಎಲ್ಲರನ್ನ ಹಿಡಿದು ಬಾನಿಸರನ್ನಾಗಿ ಮಾಡ್ತಾ ಇದ್ದಾನೆ. ಎಲ್ಲರನ್ನ ಮನಸ್ಸು ಕೆಡಿಸಿಬಿಡ್ತಾನೆ, ಕಳವಳ ಮಾಡಿಬಿಡ್ತಾ ಇದ್ದಾನೆ, ಉಲ್ಟಾ ಪಲ್ಟಾ ಮಾಡಿಬಿಡ್ತಾ ಇದ್ದಾನೆ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ತಂದೆ, ನಿನಗೆ ಸ್ತೋತ್ರ. ಎಲ್ಲಿ ನೋಡಿದರೂ ನಿಸ್ತಾರವಾದ ಬದುಕುಗಳೇ ತಂದೆ. ಅಪ್ಪ, ಜೀವಿತದಲ್ಲಿ ಸಮಾಧಾನವಿಲ್ಲ, ಶಾಂತಿ ಇಲ್ಲ. ಅಪವಾದಿ ಸ್ವಲ್ಪ ಸಮಯ ಅಂತ ತಂದೆ ಹುಡುಕಿ ತಂದೆ ಅಪ್ಪ, ಅನ್ಯಾಯ ಅಧರ್ಮ ಅಂಟಕಟ್ಟಿ ಒಪ್ಪಿಸಿ ಬಾನಿಸರನ್ನಾಗಿ ಮಾಡ್ಕೊಳ್ತಾ ಇದ್ದಾನೆ ತಂದೆ. ಅಪ್ಪ, ಪರಲೋಕಕ್ಕೆ ವಿರೋಧವಾಗಿ ಮಾಡಿದ ಮಗ ತಂದೆಯನ್ನು ಅಪ್ಪಿಕೊಂಡು ಉಂಗುರ ತೊಡಿಸಿದ, ಕಾಲಿಗೆ ಚಪ್ಪಲಿ ತೊಡಗಿಸಿದ, ಪ್ರೀತಿಸಿದ. ಅಪ್ಪ, ಫಂಕ್ಷನ್ ಮಾಡಿದ, ಸಂತೋಷದಿಂದ ದೇವರ ಸತ್ತು ಬದುಕಿದ್ದಾನೆ ಅಂತ ದೀನತ್ವ. ಅಪ್ಪ, ಹೌದು ತಂದೆ, ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದರೆ ನಾನು ಪಾಪಿ, ಅಪ್ಪ ನಾನು ಪಾಪಿ ಅಂತ ಒಪ್ಪಿಸ್ಕೊಂಡ್ರೆ, ಸತ್ತವರಿಂದ ಎದ್ದು ಬಂದಿದ್ದಾನೆ ಅಂತಂದು ಯೇಸು ಕ್ರಿಸ್ತನನ್ನು ನಂಬಿದರೆ, ಸತ್ತು ಎದ್ದು ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ ಅಂತಂದು ನಂಬಿದರೆ, ಅಪ್ಪ, ಎಷ್ಟು ಸಂತೋಷ, ಎಷ್ಟು ಸಮಾಧಾನ, ರಕ್ಷಣೆ ಸಿಗುತ್ತೆ. ಯುಗಗಳು ದೇವರ ಸಂಗಡ ಇರ್ತೀವಿ, ದೇವರನ್ನು ಆರಾಧಿಸ್ತೀವಿ, ದೇವರನ್ನು ಮಹಿಮೆಪಡಿಸ್ತೀವಿ. ಅಪ್ಪ, ನಿಮಗೆ ಸ್ತೋತ್ರ, ಸ್ತುತಿ, ಮಹಿಮೆ, ಘನತೆ, ಪ್ರಭಾವಗಳು ಯೇಸು ಕ್ರಿಸ್ತ ನಾಮದಲ್ಲಿ ಚೆಲ್ಲಿಸ್ತಾ ಇದೆ ತಂದೆ. ಆಮೇನ್.